ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಒಂಥರ ಯೂಟ್ಯೂಬರ್ಸ್ ಯಾರ್ಯಾರು ಇರ್ತಾರೆ ಇವಾಗ ಜಸ್ಟ್ ಇನ್ ಸ್ಟಾರ್ಟ್ ಮಾಡಿರುವಂಥ ಯೂಟ್ಯೂಬರ್ಸ್ಗಳಿಗೆ ಒಂಥರ ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದಾಗಿದೆ. ಯಾವ ರೀತಿ ಯೂಟ್ಯೂಬಿಂದ ಯಾವ ರೀತಿ ವೀಡಿಯೋಸ್ಗಳನ್ನು ಹಾಕಿದರೆ ಯಾವ ರೀತಿ ವ್ಯೂಸ್, ಲೈಕ್, ಅದೇ ರೀತಿ ಸಬ್ಸ್ಕ್ರೈಬ್, ಅದೇ ರೀತಿ ಕಮೆಂಟ್ ಯಾವ ರೀತಿ ಬಂದರೆ ಯೂಟ್ಯೂಬಿಂದ ಅರ್ನಿಂಗ್ ಅಂದರೆ ದುಡ್ಡು ಯಾವ ರೀತಿ ಬರುತ್ತೆ ಅನ್ನೋದು ಎಲ್ಲ ಹೊಸ ಯೂಟ್ಯೂಬರ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಟಿನ ಕೊಡ್ತೇನೆ. ಯಾವ ರೀತಿ ಮಾಡಿದರೆ ಯೂಟ್ಯೂಬಿಂದ ಇನ್ಕಮ್ ಬರುತ್ತೆ, ಅದೇ ರೀತಿಯಾಗಿ ಒಂದು ವ್ಯೂಸ್, ಅದೇ ರೀತಿ ಒಂದು ಕಮೆಂಟ್ಗೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಯೂಟ್ಯೂಬಿಂದ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ 1 by 1 ಸ್ಟೆಪ್ ಮೂಲಕ ಹೇಳ್ಕೊಡ್ತಾ ಹೋಗ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಒಂದು ಲೈಕ್ ಕೊಡಿ, ಹೇಗಿದೆ ಅಂತ ವಿಡಿಯೋ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ. ಯೂಟ್ಯೂಬಿಂದ ಯಾವ ರೀತಿ ವೀಡಿಯೋಸ್ಗಳನ್ನು ಹಾಕಿದರೆ ಅದೇ ರೀತಿಯಾಗಿ ಯಾವ ರೀತಿ ವ್ಯೂಸ್ ಆಗಿದ್ರೆ ಯಾವ ರೀತಿ ಅರ್ನಿಂಗ್ ಆಗುತ್ತೆ, ಯೂಟ್ಯೂಬಿಂದ ಯಾವ ರೀತಿ ದುಡ್ಡು ಬರುತ್ತೆ, ತಿಂಗಳ ಪೇಮೆಂಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಹೇಳ್ತೇನೆ. ಮೊದಲನೇದಾಗಿ ಇಲ್ಲಿ ಒಂದು ವ್ಯೂಸ್, ಅದೇ ರೀತಿಯಾಗಿ ಒಂದು ಕಮೆಂಟ್, ಅದೇ ರೀತಿಯಾಗಿ ಒಂದು ಸಬ್ಸ್ಕ್ರೈಬ್, ಅದೇ ರೀತಿಯಾಗಿ ಒಂದು ಲೈಕ್, ಇಷ್ಟು ಆಪ್ಷನ್ಗಳಿಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಯೂಟ್ಯೂಬಿಂದ. ಒಂದು ಸಬ್ಸ್ಕ್ರೈಬರ್ಸ್ ಏನಾದರೂ ನೋಡಿದರೆ, ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಅಥವಾ ಒಂದು ಲೈಕ್ ಅಥವಾ ಏನಾದರೂ ಒಂದು ಕಮೆಂಟ್ ಮಾಡಿದರೆ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಯೂಟ್ಯೂಬಲ್ಲಿ ಈ ವಿಡಿಯೋಸ್ಗಳನ್ನು ಹಾಕಿದರೆ. ಮೇಯ್ನಾಗಿ ಇಲ್ಲಿ ಯೂಟ್ಯೂಬಿಂದ ಯಾವುದೇ ರೀತಿಯ ವಿಡಿಯೋ ಹಾಕಿದ ತಕ್ಷಣ ಏನು ದುಡ್ಡು ಬರುತ್ತೆ ಅಂತಾರಲ್ಲ, ಅದು ಯಾವುದೂ ಇಲ್ಲಿ ಯೂಟ್ಯೂಬಿಂದ. ಅದೇ ರೀತಿಯಾಗಿ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಏನು ದುಡ್ಡು ಬರುತ್ತೆ ಅಂತಾರಲ್ಲ, ಯೂಟ್ಯೂಬಿಂದ ಯಾವುದೇ ರೀತಿಯ ಹಾಕಿದ ತಕ್ಷಣ ವಿಡಿಯೋ ಹಾಕಿದ ತಕ್ಷಣ ದುಡ್ಡು ಬರೋದಿದೆ. ಯಾರು ಕೂಡ ಇಲ್ಲಿ ಒಬ್ಬರು ಕೂಡ ಕೆಲಸನೇ ಮಾಡೋದಿಲ್ಲ, ಎಲ್ಲ ಯೂಟ್ಯೂಬಲ್ಲೇ ಇನ್ವಾಲ್ವ್ ಹಾಕೊಂಡಿರ್ತಿರೋ ಅಂತಲೇ ಹೇಳ್ಬೋದಾಗಿದೆ. ಯಾವುದೇ ರೀತಿಯ ಇಲ್ಲಿ ಯೂಟ್ಯೂಬಿಂದ ಹಾಕಿದ ತಕ್ಷಣ ಯಾವುದೇ ರೀತಿಯ ದುಡ್ಡು ಬರಲ್ಲ. ಅದೇ ರೀತಿಯಾಗಿ ಇಲ್ಲಿ ಮಾನಿಟೈಸೇಷನ್ ಮೊದಲಿಗೆ ಆಗಬೇಕು ಯೂಟ್ಯೂಬಿಂದ. ಯಾವ ರೀತಿ 500 ಸ್ಟೆಪ್ 1ನಲ್ಲಿ 500 ಸಬ್ಸ್ಕ್ರೈಬರ್ಸ್, ಅದೇ ರೀತಿಯಾಗಿ 3000 ಅವರ್ ವಾಚ್ ಟೈಮ್ ಅವರ್ ಕೂಡ ಕಂಪ್ಲೀಟ್ ಆಗಬೇಕು. ಅದೇ ರೀತಿಯಾಗಿ ಸ್ಟೆಪ್ 2ಅಲ್ಲಿ 1000 ಮತ್ತು 500 ಎಕ್ಸ್ಟ್ರಾ 1000 ಸಬ್ಸ್ಕ್ರೈಬರ್ಸ್, ಅದೇ ರೀತಿಯಾಗಿ 4000 ಗಂಟೆಗಳ ವಾಚ್ ಟೈಮ್ ಅವರ್ ಕೂಡ ಕಂಪ್ಲೀಟ್ ಆಗಬೇಕು ಅಂತಲೇ ಹೇಳ್ಬೋದಾಗಿದೆ. ಇದು 2 ವೆರಿಫಿಕೇಷನ್ ಆದಮೇಲೆ ಅದು ಕೂಡ ಡಾಲರ್ಸ್ಗಳ ಪ್ರಕಾರ, US ಡಾಲರ್ಸ್ಗಳ ಪ್ರಕಾರ ಒಂದೊಂದೇ ಅದು ಯಾವಾಗ ಅಡ್ವರ್ಟೈಸ್ಮೆಂಟ್ ನಿಮ್ಮ ವೀಡಿಯೋಸ್ಗಳಿಗೆ ಬರ್ತಾ ಹೋಗುತ್ತೆ, ಆ ರೀತಿ ವ್ಯೂಸ್ ಹೆಚ್ಚಾದಾಗ ಅವಾಗಿಂದ ಯೂಟ್ಯೂಬಿಂದ ಮಾನಿಟೈಸೇಷನ್ ಆದಮೇಲಿಂದ ಯೂಟ್ಯೂಬ್ಸ್ ಎಲ್ಲ ಡಾಲರ್ಸ್ಗಳ ಪ್ರಕಾರ ಒಂದೊಂದೇ ಡಾಲರ್ಸ್ಗಳನ್ನು ಯೂಟ್ಯೂಬ್ ಇಟ್ಕೊಳ್ತಾನೆ ಹೋಗುತ್ತೆ, ಅಲ್ಲಿ ಕಲೆಕ್ಟ್ ಮಾಡ್ತಾನೆ. $100 ಆದಮೇಲೆ ಯೂಟ್ಯೂಬ್ನಿಂದ ಪೇಮೆಂಟ್ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಯಾವುದೇ ರೀತಿಯ ಮೇಯ್ನಾಗಿ ಇಲ್ಲಿ ಹೇಳೋದೇನಪ್ಪ ಅಂತ ಹೇಳಿದರೆ, ಒಂದು ವ್ಯೂಸ್ಗೆ ಎಷ್ಟು ಅರ್ನಿಂಗ್ ಆಗುತ್ತೆ, ಅದೇ ರೀತಿ ಒಂದು ಕಮೆಂಟ್, ಅದೇ ರೀತಿ ಒಂದು ಲೈಕ್, ಇದು ಯಾವುದೇ ರೀತಿಯ ಒಂದು ವ್ಯೂಸ್, ಅದೇ ರೀತಿ ಒಂದು ಕಮೆಂಟ್ ಯಾವುದೇ ರೀತಿಯ ಎಫೆಕ್ಟ್ನ ಇಲ್ಲಿ ಅರ್ನಿಂಗ್ಸ್ ಮೇಲೆ ಬೀಳಲ್ಲ ಅಂತಲೇ ಹೇಳ್ಬೋದಾಗಿದೆ. ಸ್ಟಾರ್ಟಿಂಗ್ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಮೇಯ್ನಾಗಿ ಮಾನಿಟೈಸೇಷನ್ ಏನು ಯೂಟ್ಯೂಬಿಂದ ಆಗುತ್ತೆ, ಅದು ಆಗದ ತಕ್ಷಣ ಯೂಟ್ಯೂಬಿಂದ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಹೋಗುತ್ತೆ. ಅದೇ ರೀತಿಯಾಗಿ ಅವಾಗಿಂದ ಎಲ್ಲ ಯೂಟ್ಯೂಬ್ ಡಾಲರ್ಸ್ಗಳ ಪ್ರಕಾರ ದುಡ್ಡು ಒಂದೊಂದೇ ಡಾಲರ್ಸ್ ಆಗಿ $100 ಆದಮೇಲೆ ಯೂಟ್ಯೂಬ್ನಿಂದ ಅರ್ನಿಂಗ್ ಬರುತ್ತೆ. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ವೀಡಿಯೋಸ್ಗಳನ್ನು ನಾವು ನಮಗೆ ಟೈಮ್ ಇದ್ದಾಗ ಬೇಕಾದರೆ ಹಾಕಿರ್ಬೋದು, ಅಷ್ಟೇ ಬಿಟ್ಟರೆ ಯೂಟ್ಯೂಬಿಂದ ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ದುಡ್ಡಂತೂ ಬರಲ್ಲ. ಸ್ಪಾನ್ಸರಿಂಗ್ ಆದಮೇಲೆ ಮಾತ್ರ ಅರ್ನಿಂಗ್ ಆಗುತ್ತೆ ಯೂಟ್ಯೂಬಿಂದ. ಯೂಟ್ಯೂಬ್ ಏನು ದುಡ್ಡು ಕೊಡೋಲ್ಲ, ಅದೇ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್, ಅದೇ ರೀತಿಯಾಗಿ ಸ್ಪಾನ್ಸರಿಂಗ್ ದುಡ್ಡು ಬರೋದು ಅಂತಲೇ ಹೇಳ್ಬೋದಾಗಿದೆ. ಅರ್ನಿಂಗ್ ಆಗ್ಬೋದು ತಿಂಗಳ ಪೇಮೆಂಟ್, ಅಷ್ಟೇ ಬಿಟ್ಟರೆ ಮತ್ತು ಯಾವುದೇ ರೀತಿಯ ಈ ಒಂದು ವ್ಯೂಸ್, ಅದೇ ರೀತಿಯ ಒಂದು ಕಮೆಂಟ್, ಅದೇ ರೀತಿಯಾಗಿ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ನಿಂದ ಯಾವುದೇ ರೀತಿಯ ಎಫೆಕ್ಟ್ನ ಬೀರಲ್ಲ. ಆದರೆ ಮಾನಿಟೈಸೇಷನ್ಗೆ ಇದು ಹೆಲ್ಪ್ ಆಗುತ್ತೆ ಅಷ್ಟೇ ಬಿಟ್ಟರೆ, ಇದು ಒಂದು ವ್ಯೂಸ್, ಅದೇ ರೀತಿಯಾಗಿ ಇದ್ರಲ್ಲಿ ಮೇಯ್ನಾಗಿ ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗೋದು, ಅದೇ ರೀತಿಯಾಗಿ ಒಂದು ಲೈಕ್ ಎಲ್ಲ ಎಫೆಕ್ಟ್ ಬೀಳಲ್ಲ ಅಂತಲ್ಲ, ಆದರೆ ಇದರಿಂದ ಏನು ಅರ್ನಿಂಗ್ ಆಗಲ್ಲ. ಒಂದು ಲೈಕ್ ಕೊಟ್ಟರೆ ಏನು ದೊಡ್ಡ ಅರ್ನಿಂಗ್ ಆಗಲ್ಲ, ಅದೇ ರೀತಿ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಏನು ಅರ್ನಿಂಗ್ ಆಗಲ್ಲ. ಸಬ್ಸ್ಕ್ರೈಬ್ ಯಾಕಪ್ಪ ಮಾಡಬೇಕು ಅಂತ ಹೇಳಿದೆ, ಸಬ್ಸ್ಕ್ರೈಬ್ನ ಏನಾದರೂ ನಾವು ವೀಡಿಯೋನ ಬೇಗನೆ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅನ್ನೋದಕ್ಕೆ ಮಾತ್ರ ಸಬ್ಸ್ಕ್ರೈಬ್ನ ಮಾಡಬೇಕು, ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ ಸಬ್ಸ್ಕ್ರೈಬ್ನಿಂದ ದುಡ್ಡು ಬರುತ್ತೆ ಅನ್ನೋದು ಯಾವುದೇ ರೀತಿಯ ಇಲ್ಲ. ಮೇಯ್ನಾಗಿ ಇಲ್ಲಿ ವೀಡಿಯೋಸ್ಗಳನ್ನು ಎಷ್ಟು ಲಾಂಗ್ ಆಗಿ ಮಾಡ್ತೇವೋ ಅಷ್ಟು ಎಫೆಕ್ಟ್ನ ಬೀಳುತ್ತೆ ಅಂತಲೇ ಹೇಳ್ಬೋದಾಗಿ. ಲಾಂಗ್ ಆಗಿ ಮಾಡಿದಷ್ಟು ಇಲ್ಲಿ ಒಳ್ಳೆ ಎಫೆಕ್ಟ್ನ ಬೀರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ವಾಚ್ ಟೈಮ್ ಅವರು ಎಷ್ಟು ಕಂಪ್ಲೀಟ್ ಆಗುತ್ತೋ ಅದರಿಂದ ಇಲ್ಲಿ ಅರ್ನಿಂಗ್ ಆಗುತ್ತೆ, ಬಿಟ್ಟರೆ ಮತ್ತು ಯಾವುದೇ ರೀತಿಯ ಎಷ್ಟು ವ್ಯೂಸ್ ಆದರೆ, ಎಷ್ಟು ಸ್ಮಾಲ್ ವೀಡಿಯೋಗೆಲ್ಲ ಏನು ಲಾಂಗ್ ವೀಡಿಯೋ ಮಾಡಿದರೆ ಮಾತ್ರ ಇಲ್ಲಿ ಯೂಟ್ಯೂಬಿಂದ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಅರ್ನಿಂಗ್ಸ್ ಮೇಲೆ ಅಂತಲೇ ಹೇಳ್ಬೋದಾಗಿದೆ. ಅದಕ್ಕಾಗಿ ಎಲ್ಲ ಲಾಂಗ್ ವೀಡಿಯೋಸ್ಗೆ ಹೆಚ್ಚು ಮೇಯ್ನಾಗಿ ಯಾವ್ಯಾವ್ದು ಇಂಪಾರ್ಟೆಂಟ್ ವೀಡಿಯೋಸ್ಗಳಿರುತ್ತೆ ಅದಕ್ಕಾಗಿ ಅದಕ್ಕೆ ಸ್ಪಾನ್ಸರಿಂಗ್ ಹೋಗೋದು ಅಂತಲೇ ಹೇಳ್ಬೋದಾಗಿದೆ. ಹೆಚ್ಚಿನದಾಗಿ ಸ್ಮಾಲ್ ವೀಡಿಯೋಸ್ಗೆಲ್ಲ ಅಷ್ಟೊಂದು ಸ್ಪಾನ್ಸರಿಂಗ್ ಹೋಗಲ್ಲ, ಅದಕ್ಕಾಗಿ ಇಲ್ಲಿ ಸ್ವಲ್ಪ ಪೇಮೆಂಟ್ ವಿಷಯ ಎಲ್ಲ ಗೊಂದಲಕ್ಕಾಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ವ್ಯೂಸ್ ಯಾವ ರೀತಿ ಹೆಚ್ಚಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ ಇಲ್ಲಿ ನಮ್ಮ ಯೂಟ್ಯೂಬಲ್ಲಿ ಯಾವ ರೀತಿ ಪೇಮೆಂಟ್ ಬರೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯ ಯೂಟ್ಯೂಬಿಂದ
ವ್ಯೂಸ್ ಸಬ್ಸ್ಕ್ರೈಬ್ ಅದೇ ರೀತಿ ಕಮೆಂಟ್ ಮೂಲಕ ಯಾವುದೇ ರೀತಿಯ ಬೇಗನೆ ಅರ್ನಿಂಗ್ಸ್ ಆಗಲ್ಲ. ಇದು ಈ ರೀತಿ ಆಗೋದಿದೆ ಎಲ್ಲ ಕೂಡ ಯೂಟ್ಯೂಬರ್ಸ್ ಆಗ್ತಿದ್ರು ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ನಾನು ನಿಮಗೆ ಯೂಟ್ಯೂಬಿಂದ ತಿಳಿಸ್ಕೊಡುವಂಥ ಇನ್ಕಮ್ ಬಗ್ಗೆ ತಿಳಿಸ್ಕೊಡುವಂಥ ಸಣ್ಣ ಟಾಪಿಕ್ ಆಗಿತ್ತು ಅಂತಲೇ ಹೇಳ್ಬೋದಾಗಿದೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.